ಮಾನ್ಯ ಅರಣ್ಯ ಸಚಿವರೇ ಹಾಗೂ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರೇ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರೇ, ಇವತ್ತು ನಾನು ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಹಳೇಗೂಡ್ಲು ಗ್ರಾಮದಲ್ಲಿ ಒಂದು ಹುಲಿ ದಾಳಿಯಾಗಿದೆ. ಇಲ್ಲೇ ಆ ದೇಹ ಬಿದ್ದಿದೆ. ಇವಾಗ ಟೈಮ್ ಎಷ್ಟಣ್ಣ? 11 ಗಂಟೆ ಆಗಿದೆ. ಬೆಳಗಿನ ಜಾವ 8:15 ದಾಳಿ ಆಗಿದೆ. ಇಲ್ಲಿ ಒಂದ್ಸರಿ ಎಲ್ಲರನ್ನು ತೋರ್ಸೋಣ, ಆ ಕಡೆಯಿಂದ ಎಲ್ಲರನ್ನು ತೋರ್ಸೋಣ. ಎಷ್ಟು ಜನ ಇದ್ದಾರೆ ಅಲ್ಲಿ, ಕುಟುಂಬಸ್ಥರು ಕೂತಿದ್ದಾರೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರುಗಳು ಬಂದಿದ್ದಾರೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರುಗಳು ಬಂದಿದ್ದಾರೆ. ಅರಣ್ಯ ಇಲಾಖೆ DCF ಸಹ ಬಂದಿದ್ದಾರೆ. ಏನನ್ನು ಮಾತಾಡ್ತಲ್ಲ, ಒಂದ್ ಕಡೆ ಇರ್ಲಿ. ಕುಟುಂಬಕ್ಕೆ ಯಾವ ಪರಿಹಾರ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಎರಡನೇ ವಿಚಾರ. ಆದ್ರೆ 4 ದಾಳಿಗಳು ಒಂದೇ ತಿಂಗಳಲ್ಲಿ ಆಯ್ತಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದಿಲ್ವಾ ಅಂತ? ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿಲ್ವಾ? ಇಲ್ಲಿ ಇದೇ ಮೊಳೆಯೂರು ರೇಂಜು ಹಾಗೂ ನುಗೂರು ರೇಂಜು, ಈ ರೇಂಜ್ಗಳಲ್ಲಿ ಇವೆರಡು ರೇಂಜ್ಗಳಲ್ಲೇ ಈ ದಾಳಿಗಳು ನಡೀತಾ ಇರೋಂಥದ್ದು. ನೀವು ಚಾಮರಾಜನಗರದಲ್ಲಿ ಮೀಟಿಂಗ್ ಅನ್ನ ಮಾಡಿದಿರಾ, ಕೂತ್ಕೊಂಡು ಮೀಟಿಂಗ್ ಅನ್ನ ಮಾಡಿದಿರಾ, AC ರೂಮ್ ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದಿರಾ. ಆದ್ರೆ ಏನ್ ಪ್ರಯೋಜನ ಆಯ್ತು? ಮೀಟಿಂಗ್ ಮಾಡಿ ಏನ್ ಪ್ರಯೋಜನ ಆಗಿದೆ? ನೀವು ಕೇಳ್ತೀರಾ, ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಕೇಳ್ತೀರಾ ಏನಂತ? ಏನ್ ಐಡಿಯಾ ಇದ್ರು ಕೊಡ್ರಿ ಅಂತ. ಇವತ್ತು ಹೇಳ್ತೀನಿ ಕೇಳಿ, ನಿಮ್ಮ IAS KS ಅಧಿಕಾರಿಗಳ ತಲೆಯಲ್ಲಿ ಬುದ್ಧಿ ಇಲ್ಲ. ಅವ್ರ ತಲೆಯಲ್ಲಿ ಬುದ್ಧಿ ಇಲ್ಲ. ಅವ್ರ ತಲೆಯಲ್ಲಿ ಇರೋದು ಬರೀ ದುಡ್ಡು, ಮನಿ ಇರೋದು ಅಷ್ಟೇ. ಬುದ್ಧಿ ಇಲ್ಲ. ಸಗಣಿ ತುಂಬಿಕೊಂಡಿದ್ದಾರೆ ಅವರೆಲ್ಲ. ಅವ್ರ ಹತ್ರ ಬುದ್ಧಿ ಇಲ್ಲ. ಬನ್ನಿ, ರೈತ ಮುಖಂಡರುಗಳನ್ನ ಕೇಳಿ ಪರಿಹಾರ ಏನ್ ಮಾಡ್ಬೇಕು ಅನ್ನೋದನ್ನ ನಾವ್ ಹೇಳ್ತೀವಿ. ನೋಡ್ರಿ, ಮೊಳೆಯೂರು ರೇಂಜು ಮತ್ತೆ ನುಗೂರು ರೇಂಜು, ಇವೆರಡು ರೇಂಜ್ ಅಲ್ಲಿ ಹೆಚ್ಚಾಗಿ ಹಾನಿ ಆಗ್ತಾ ಇರೋಂಥದ್ದು. ಈ 2 ರೇಂಜ್ಗಳು ವಿಸ್ತೀರ್ಣದಲ್ಲಿ ಬಹಳ ಕಡಿಮೆ ಇದಾವೆ. ಬಹಳ ಕಡಿಮೆ ಇರೋದ್ರಿಂದ ಇಲ್ಲಿ ಹುಲಿಗಳು ವಾಸ ಮಾಡ್ಲಿಕ್ಕೆ ಯೋಗ್ಯವಾದಂತ ಸ್ಥಳ ಅಲ್ಲ. ಇಲ್ಲಿ 14 ಕಿಲೋಮೀಟರ್ ಇರಲ್ಲ, 10 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇವೆರಡು ರೇಂಜ್ಗಳು ಇರುವಂತದ್ದು. 2 ರೇಂಜ್ಗಳು ಇರುವಂತದ್ದು. ಅದ್ರ ಮಧ್ಯದಲ್ಲಿ ಬೇರೆ ನಿಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಒಬ್ಬ ಹೊಸ ಬಿರಳು ಮತ್ತೆ ಮುತ್ತಿಗೆವಂಡಿ ಮಧ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ ಕಣ್ರಿ, ಕಾಡಿನ ಮಧ್ಯದಲ್ಲಿ ರೆಸಾರ್ಟ್ ಅಂತ ನಾನು ಹೇಳಕ್ ಬರಲ್ಲ. ಅದನ್ನ ಯಾಕೆ ಗೊತ್ತಾ? ಹೋಮ್ ಸ್ಟೇ ಅಂತಲೂ ಪರ್ಮಿಷನ್ ತಗೊಂಡಿಲ್ಲ, ರೆಸಾರ್ಟ್ ಅಂತಲೂ ಪರ್ಮಿಷನ್ ತಗೊಂಡಿಲ್ಲ. ಆದ್ರೂ ಸಹ ದಿನನಿತ್ಯ ಅಲ್ಲಿ ಬನ್ನಿ ಸರ್, ನೋಡ್ಕೊಂಡ್ ಬನ್ನಿ. ಆದ್ರೂ ಸಹ ದಿನನಿತ್ಯ ಇಲ್ಲಿ 106 ವೆಹಿಕಲ್ಗಳು ಹೋಗ್ತವೆ. ರಾತ್ರಿಯಲ್ಲಿ ಕಾವಲ್ ಕಾಯೋದಕ್ಕೆ ಒಂದ್ 20 ಜನ ಕಾವಲ್ಗಾರವ್ರೆ. ಅವರೆಲ್ಲ ಇಲ್ಲಿ ಪ್ರಾಣಿಗಳು ಬರ್ಬಾರ್ದು ಅಂತ ಸುತ್ತ ಬೆಂಕಿ ಹಾಕತ್ತವ್ರೆ. ಈ ಹುಲಿ ದಾಳಿ ನಡೆದಲ್ರಿ, ಈಚರ್ ನಿಂತ್ಕೊಂಡ್ ನೋಡಿದ್ರೆ ಅಲ್ಲೇ ಆ ಜಾಗ ಕಾಣಿಸುತ್ತೆ ಕಣ್ರಿ. ಆ ಕಡೆ ನೀರಿಂದ ಆ ಕಡೆಗೆ ಜಾಗ ಕಾಣಿಸುತ್ತೆ. 20 ಜನ ಕೂತ್ಕೊಂಡು, ಒಂದಷ್ಟು ಜನ ಕೂತ್ಕೊಂಡು ಬೆಂಕಿ ಹಾಕಿದ್ರೆ, ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರಕಾರ ಏನ್ ಗೊತ್ತಾ? ಬೆಂಕಿ ಹಾಕಿದ್ರೆ ಆ ಪ್ರಾಣಿಗಳು ಅದ್ರ ಸುತ್ತ 2 ಕಿಲೋಮೀಟರ್ ದೂರಕ್ಕೆ ಹೋಗ್ತಾವಂತೆ. 2 ಕಿಲೋಮೀಟರ್ ದೂರಕ್ಕೆ ಬಂದ್ರೆ ಊರೇ ಸಿಕ್ಕದು ಕಣ್ರಿ, ಜಮೀನುಗಳೇ ಸಿಕ್ಕದು. ಇದು ಗೊತ್ತಾಗ್ತಾ ಇಲ್ವಾ? ಅವ್ರನ್ನೆಲ್ಲ ಎಬ್ಬರಿಸೋದಕ್ಕೆ ಅದು ಹೋಮ್ ಸ್ಟೇನೋ ಅಲ್ಲ, ರೆಸಾರ್ಟೋ ಅಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನೀವು ಮಾತಾಡ್ತಾ ಇದ್ದೀರಾ. ಅವ್ರನ್ನೆಲ್ಲ ಎದುರಿಸಕ್ ಆಗ್ತಾ ಇಲ್ಲ. ಇವತ್ತು ಹೊಟ್ಟೆ ಉರಿತಾ ಇದೆ. ಜಮೀನಲ್ಲಿ ದುಡ್ಕೊಂಡು ತಿನ್ನೋಣ ಅಂತ ಜಮೀನಿಗೆ ಬಂದ್ರೆ ಇಲ್ಲಿ ಪ್ರಾಣ ಹಾರಿ ಹೋಗ್ತೈತೆ. ಹಂಗಂತ ಮನೇಲಿ ಕೂತ್ಕೊಂಡ್ರೆ ಹೊಟ್ಟೆ ಕೇಳ್ತಾ ಇಲ್ವಲ್ರಿ? ರೈತ ಹೊಟ್ಟೆ ಕೇಳ್ತಾ ಇಲ್ವಲ್ಲ? ದುಡಿಲೇಬೇಕಲ್ಲ, ಏನಾದ್ರು ಮಾಡಿ. ಅನಿವಾರ್ಯ ಪರಿಸ್ಥಿತಿ ಬಂದಿದೆಯಲ್ಲ. ಸಾವಿನ ದಾವಡೆಗೆ ಹೋಗ್ಲಿ, ಹುಲಿ ದಾಳಿಗಾಗ್ಲಿ, ಏನೇ ಆದ್ರೂ ನಾವು ಮಾಡ್ಲೇಬೇಕು. ಯಾಕಂದ್ರೆ ಹೊಟ್ಟೆ ಕೇಳಲ್ಲ, ಜಮೀನ್ ಹತ್ರ ಹೋಗ್ಲೇಬೇಕು. ಜಮೀನ್ ಹತ್ರ ಹೋದ್ರೆ ಹಿಂಗಾಗತ್ತೆ ನೋಡಿ. ಇದು ಟಾರ್ಗೆಟ್. ನಮ್ಮ ಬೇಡಿಕೆ ಏನು ಗೊತ್ತಾ? ಈಗ ಕಾಡಂಚಿನ ಗ್ರಾಮಸ್ಥರೆಲ್ಲ ಎಚ್ಚೆತ್ಕೋತಾ ಇದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನ ಸುಡೋದಕ್ಕಿಂತ ಮುಂಚೆ ಹೇಳ್ತೀನಿ ಕೇಳಿ. ಇವತ್ತು ಅರಣ್ಯ ಇಲಾಖೆ ಅವ್ರಿಗೆ ಯಾವುದೇ ರೀತಿಯಾದಂತ ಇದಿಲ್ಲ. ಅರಣ್ಯ ಅಲ್ಲಿ ನಮ್ಮ GT ದೇವೇಗೌಡರು ಹೇಳ್ತಿದ್ರು, ಸಹಕಾರ ಸಂಕಲನ ಮುಚ್ಬಿಡಿ ಅಂತ. ಹಂಗ ಹೇಳ್ಬೇಕಾಗಿತ್ತು. ಇವತ್ತು ಅರಣ್ಯ ಇಲಾಖೆನ ಮುಚ್ಬಿಡಿ, ರೈತರುಗಳಿಗೆ ಬಿಟ್ಬಿಡಿ. ಹೆಂಗಿದ್ರು ಸಾವು ನೋವು ತಪ್ಪಿದ್ಯಲ್ಲ ನಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೋತೀವಿ. ಆ ಕಾನೂನುಗಳನ್ನ ಬಿಟ್ಬಿಡಿ. ಕಾನೂನು ಮಾಡಿ ಪ್ರಯತ್ನ ಏನಾಗಿದೆ ನಿಮ್ಗೆ? ಈಗ ಅದಕ್ಕೆ ಹೇಳ್ತಾ ಇರೋದು. ಇವಾಗ ನಮ್ದು ಡಿಮ್ಯಾಂಡ್ ಏನು ಗೊತ್ತಾ? ಕಾಡಂಚಿನ ಗ್ರಾಮಸ್ಥರೆಲ್ಲ ನಾವೆಲ್ಲ ಒಗ್ಗಟ್ಟಾಗ್ತಾ ಇದೀವಿ. ಕಾಡಂಚಿನ ಗ್ರಾಮಸ್ಥರ ಹೆಸರಲ್ಲಿ ನಾವು ಸಂಘ ಕಟ್ತೀವಿ. ಇನ್ಮೇಲೆ ನಮ್ಮ ಡಿಮ್ಯಾಂಡ್ ಏನು ಅಂದ್ರೆ, ನುಗೂರು ರೇಂಜು ಮತ್ತೆ ಮೊಳೆಯೂರು ರೇಂಜು ಇವೆರಡು ಚಿಕ್ಕದಾಗಿರೋದ್ರಿಂದ ಇಲ್ಲಿರೋ ಹುಲಿಗಳನ್ನ ನೀವು ನಾಗರಹೊಳೆಗೋ ಬಂಡೀಪುರಕ್ಕೋ ಬಿಡ್ಬೇಕು. ಇಲ್ಲಿ ಹುಲಿಗಳು ಒಂದು ಇರ್ಕೂಡ್ದು. ಏನಣ್ಣ? ಕೇಳಿಸ್ಕೊಳ್ರಿ, IAS ಅಧಿಕಾರಿಗಳ ಹತ್ರ ಬುದ್ಧಿ ಇಲ್ಲ. ಅವ್ರ ತಲೆಯಲ್ಲಿ ಬುದ್ಧಿ ಇಲ್ಲ. ಬನ್ನಿ, ರೈತ ಮುಖಂಡರಂತ ಕೇಳಿ. ಲೆಕ್ಕಾಚಾರ ಅಲ್ಲ. ಹಾಗಾಗಿ
ಯಾರ್ದು ಆರ್ಸಿ ಗೌರ್ಮೆಂಟ್ ಮಾಡಿದಾರ ಅದನ್ನ ಕ್ಲೀನ್ ಮಾಡಿದ್ರೆ ಒಟ್ಟು ಹುಲಿ ಒಳಗ್ ಬರಂಗಿಲ್ಲ. ಇನ್ಮೇಲೆ ಏನ್ ಗೊತ್ತೇನ್ರಿ ಜನಪ್ರತಿನಿಧಿಗಳನ್ನೇ ನಾವು ಪ್ರಶ್ನೆ ಮಾಡೋದು. ಯಾಕಂದ್ರೆ ನಮ್ಮ ಕಷ್ಟವನ್ನ ಕೇಳಿಸ್ಕೊಂಡು ಪರಿಹಾರ ಹುಡುಕ್ಲಿ ಅಂತ ನಿಮ್ಮನ್ನ ಆಯ್ಕೆ ಮಾಡಿರೋದು. MLA ಆಗ್ಲಿ, MP ಆಗ್ಲಿ, ಮಿನಿಸ್ಟರ್ ಆಗ್ಲಿ, ಮತ್ತೊಬ್ಬ ಆಗ್ಲಿ, ಯಾರನ್ನಾಗಿರ್ಲಿ, ಇನ್ಮೇಲೆ ನೀವು ಓಟ್ ಕೇಳಕ್ಕೆ ಜನಗಳ ಹತ್ರ ಬರ್ಬೇಡಿ. ಬರಂಗೇ ಇಲ್ಲ. ಆನೆ 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 ಏನ ಆನೆ, ಹುಲಿ, ಚಿರತೆ ಇಂಥವ್ಕಲ್ಲಿ ಓಟ್ ಹಾಕ್ಸ್ಕೊಳ್ಳಿ ನೀವು. ಆನೆ, ಚಿರತೆ ಹೂಗಳ ಕೈಲಿ ಓಟ್ ಹಾಕ್ಸ್ಕೊಳ್ಳಿ ಹೊರತು ಜನಗಳನ್ನ ಓಟ್ ಕೇಳಕ್ ಬರ್ಬೇಡ್ರಿ. ಯಾವ ಮುಖ ಇಟ್ಕೊಂಡು ಓಟ್ ಕೇಳಕ್ ಬರ್ತೀರೇನ್ರಿ? ಸಾಲು ಸವ ಆಗ್ತಾ ಇದಾವೆ. ಆದ್ರೂ ಸಹ ನೀವು ಇನ್ನು ಮುಂದೆ ಓಟ್ ಕೇಳಕ್ ಬರ್ಬೇಡ್ರಿ. ಹುಲಿಗಳ ಹತ್ರ ಹಾಕ್ಸ್ಕೊಳ್ಳಿ, ಆನೆಗಳ ಹತ್ರ ಹಾಕಲಿ, ಚಿರತೆಗಳ ಹತ್ರ ಹಾಕ್ಸ್ಕೊಳ್ಳಿ. ಅವುಗಳು ನಮ್ಗೆ ಬೇಕಾಗಿದೆ. ಅವ್ರ ಏನ್ ತಿಳ್ರಿ, ಇವ್ರೇ ಪ್ರಾಣಿಗಳಂತ ತಿಳ್ಕೊಬಿಟ್ರ ಸಾ ಅಧಿಕಾರಿಗಳೆಲ್ಲ ಯಾವ ಮಾತನ್ನ ಕೇಳ್ತಿಲ್ಲ. ಇವತ್ತು ಮಾತ್ರ ಸಹಿಸ್ಕೊಳ್ಳಲ್ಲ ಕಣ್ರಿ. ನೀವು ಬರ್ಬೇಕಾದ್ರೆ ಆರ್ಡರ್ ಮಾಡ್ಕೊ ಬರ್ಬೇಕು. ಇಂತ ಪರಿಹಾರ ದೃಷ್ಟಿನಲ್ಲಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡ್ಬೇಕು. ಇವತ್ತು ನೀವು 1 ಕೋಟಿ ಪರಿಹಾರ ಕೊಡ್ಬೇಕು. ಮತ್ತೆ ನುಗು ಮತ್ತೆ ಮಳೆಯೂರು ರೇಂಜ್ ಇವೆರಡನ್ನೂ ಇಲ್ಲಿ ಹಾಕಿದ್ಮೇಲೆ ಮುಗೀತು ಬಿಡಿ. ಅಲ್ಲಿಗೆ ಇಲ್ಲಿರೋಂತ ಹುಲಿಗಳನ್ನ ನೀವು ಸ್ಥಳಾಂತರ ಮಾಡ್ಬೇಕು. ಅಷ್ಟೇ ನಮ್ಮ ಹೋರಾಟ.